ನಮಸ್ತೆ ಚಾಮರಾಜನಗರ. ನಮ್ಮ ಹಸಿರು ಪಡೆ ಹಸಿರು ಜೀವನ ಕಾರ್ಯಕ್ರಮಕ್ಕೆ ಈ ದಿನ ಸಂಪನ್ಮೂಲ ವ್ಯಕ್ತಿಯಾದ ಭರತ್ ರವರನ್ನ ಕರೆತಂದಿದ್ದೇವೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಸುತ್ತೂರಿನ ಜೆಎಸ್ಎಸ್ ಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀರಾ. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನೀಗ ಅಲ್ಲಿ ಸುಮಾರು 3 ವರ್ಷದಿಂದ ಅಲ್ಲಿ ವರ್ಕ್ ಮಾಡ್ತಾ ಇರೋದು ನಾನಲ್ಲಿ. ಸೊ ಅಲ್ಲಿ ಏನಂತಂದರೆ, ಅಲ್ಲಿ ಜ್ಞಾನ ಸಂಪನ್ಮೂಲ ಕೇಂದ್ರ ಅಂತ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಒಂದಷ್ಟು ಸೈನ್ಸ್ ಮಾಡೆಲ್ಗಳನ್ನ ಮಾಡಿ ಮಕ್ಕಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಸುಮಾರು ಇಲ್ಲಿವರೆಗೆ 100ಕ್ಕಿಂತ ಅತಿ ಹೆಚ್ಚು ಸೈನ್ಸ್ ಮಾಡೆಲ್ಗಳನ್ನ ಮಾಡಿದ್ದೀವಿ ಅಲ್ಲಿ. ಸೊ ಅದನ್ನು ಸುಮಾರು ಬೇರೆ ಬೇರೆ ಸ್ಕೂಲ್ಗಳಿಂದ ಬರ್ತಾರೆ, ಜೊತೆಗೆ ಗೌರ್ಮೆಂಟ್ ಶಾಲೆ ಮಕ್ಕಳು ಜಾಸ್ತಿ ಬರ್ತಾರೆ. ಮಕ್ಕಳಿಗೋಸ್ಕರ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ನೀವು ಪಾಠದಲ್ಲಿ ಏನು ಓದ್ತೀರಾ ಅದನ್ನು ಅವ್ರು ಎಕ್ಸ್ಪೆರಿಮೆಂಟ್ ಆಗಿ ಮಾಡಿ ತಿಳ್ಕೊತಾರೆ. ಪ್ರಾಕ್ಟಿಕಲ್ ಆಗಿ ಹೌದು, ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಬೋದು. ಅದರಲ್ಲಿ ಒಂದು ಇಂಡೋರ್ ಮಾಡೆಲ್ಸ್ ಮತ್ತು ಔಟ್ಡೋರ್ ಮಾಡೆಲ್ಸ್ ಅಂತಿದೆ. ಸೊ ಇಂಡೋರ್ ಮಾಡೆಲ್ಸ್ ಅಂದರೆ ಒಳಾಂಗಣದಲ್ಲಿ ಚಿಕ್ಕ ಚಿಕ್ಕ ಮಾಡೆಲ್ಸ್ಗಳಿದೆ. ಔಟ್ಡೋರ್ ಮಾಡೆಲ್ಸ್ ಅಂತ ಬಂತಂದರೆ ಅಲ್ಲಿ ನಿಮಗೆ ಜಸ್ಟ್ ಲೈಕ್ ನಿಮ್ಗೆ ಸೈನ್ಸ್ ಪಾರ್ಕ್ ಇದೆಯಲ್ಲ, ಹೌದು. ಸೊ ಆ ಥರ ಉಯ್ಯಾಲೆ ಥರ ಆಡೋವಂಥದ್ದು, ಅದರಲ್ಲಿ ವಿಜ್ಞಾನನ ಹುಡ್ಕೋವಂಥದ್ದು. ಸೊ ಆ ರೀತಿ ಒಂದಷ್ಟು ಮಾಡೆಲ್ಸ್ಗಳನ್ನ ಅಲ್ಲಿ ನಾವು ಪ್ರಿಪೇರ್ ಮಾಡಿದ್ವಿ. ಇಲ್ಲಿವರೆಗೆ ಸುಮಾರು 20,000ಕ್ಕೆ ಹೆಚ್ಚು ಜನ ಮಕ್ಕಳು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಸೊ ನಿಮಗೆ ಈ ರಿಸರ್ಚ್ ಮಾಡಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಬಂತು? ಆ್ಯಕ್ಚುಲಿ ಹೌದು, ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ಈ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಚಿಕ್ಕ ವಯಸ್ಸಲ್ಲೇ ಕೆಲವೊಂದಷ್ಟು ಏರೋಪ್ಲೇನ್ಸ್ ಮಾಡೆಲ್ಗಳು ಮಾಡೋದು, ಸೊ ಬೈಕ್ ಡಿಸೈನ್ಸ್ ಆ ರೀತಿ ಎಲ್ಲ ಮಾಡೋದು, ಜೊತೆಗೆ ಕೆಲವೊಂದು ಬುಕ್ಕಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅಂತ ಬರ್ತಿತ್ತು. ಅದನ್ನು ಮನೇಲೇ ನಾನೇ ಟ್ರೈ ಮಾಡ್ತಿದ್ದೆ. ಸೊ ಹಂಗಾಗಿ ನನ್ನ ಆಸಕ್ತಿ ಬೆಳೆದು ಬಂತು. ಆಮೇಲೆ ಹೈಸ್ಕೂಲಲ್ಲಿ ಬಂದಾಗ ಅಲ್ಲಿ ನಾನೊಂದು ಟೆಲಿಸ್ಕೋಪ್ ಮಾಡಿದ್ದೆ. ಹೌದು, ಅದು ಸುತ್ತೂರಲ್ಲಿ ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಇಟ್ಟಿದ್ದು, ಅದಕ್ಕೂ ಪ್ರೈಸ್ ಬಂತು ಅದಕ್ಕೆ. ಸೊ ಅದಾದ್ಮೇಲೆ ಮೈಕ್ರೋಸ್ಕೋಪ್ ಟ್ರೈ ಮಾಡಿದ್ದೆ. ಫಸ್ಟ್ ಮೈಕ್ರೋಸ್ಕೋಪ್ ಮಾಡಿದ್ದು ಮನೇಲಿ ಇದೆ, ಈಗಲೂ ಇದೆ ಅದು. ಸೊ ಒಂದಷ್ಟು ಹಾಳಾಗಿದೆ, ಸುಮಾರು 2008-2009 ಮಾಡಿದ್ದೆ ನಾನು ಅದನ್ನು. ಸೊ ಅದಾದ್ಮೇಲೆ ಅದನ್ನು ಮೈಕ್ರೋಸ್ಕೋಪ್ ನೋಡಿದ್ಮೇಲೆ ಅದೇ ಥರ ರೆಪ್ಲಿಕಾ ಮಾಡೋಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬಂತು. ಸೊ ಇವನ್ ಟೆಲಿಸ್ಕೋಪ್ ಅಷ್ಟೇ. ಟೆಲಿಸ್ಕೋಪ್ ನಾನು ಫಸ್ಟ್ ನೋಡಿದಾಗ ನಮ್ಮ ಜೆಎಸ್ಎಸ್ ಬಾಯ್ಸ್ ಸ್ಕೂಲಲ್ಲಿ ಚಾಮರಾಜನಗರ ಅಲ್ಲೇ ಓದಿದ್ದು ನಾನು. ಸೊ ಅಲ್ಲಿ ನಮ್ಮ ಸರ್ ಒಬ್ಬರು ಟೆಲಿಸ್ಕೋಪ್ ಯಾವ ಥರ ವರ್ಕ್ ಆಗುತ್ತೆ ಹೇಗೆ ಅನ್ನೋದನ್ನ ಅವರು ಟೆಲಿಸ್ಕೋಪ್ ಮೂಲಕ ಅದು ಅವ್ರದ್ದು ಒಂದು ಟೀಚರ್ಸೇ ಮಾಡಿದಂಥ ವರ್ಕ್ಶಾಪ್ ಥರ ಮಾಡಿ, ಸೊ ಆ ಒಂದು ಟೆಲಿಸ್ಕೋಪ್ನ ನಂಗೆ ತೋರಿಸಿದ್ರು. ಸೊ ಅದನ್ನು ನಾನು ನೋಡಿದ್ಮೇಲೆ ಸೊ ನಾನು ಯಾಕೆ ಇನ್ನೊಂದು ಅದೇ ರೀತಿ ಒಂದು ರೆಪ್ಲಿಕಾ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ಟೆಲಿಸ್ಕೋಪ್ ಮಾಡಿದೆ. ಹೌದು, ಮನೇಲಿ ಪ್ರಿಪೇರ್ ಮಾಡಿ ನಾನು ಅವಾಗ 10th ಓದ್ತಾ ಇದ್ದೆ. ಸೊ ಚೆನ್ನಾಗಿ ಬಂತು. ನಾನು ಸರ್ಗೆ ತೊಗೊಂಡೋಗಿ ತೋರಿಸ್ದೆ, ಸರ್ ಈ ರೀತಿ ಮಾಡಿದ್ದೀನಿ ನಾನು ಟೆಲಿಸ್ಕೋಪ್, ಅದನ್ನ ನೋಡಿಕೊಂಡು ಚೆನ್ನಾಗಿ ಬಂದಿದೆ ಕಣೋ, ಯಾಕೆ ನೀನು ಎಕ್ಸಿಬಿಷನ್ ಟ್ರೈ ಮಾಡಬಾರ್ದು, ನಮ್ಮ ಸುತ್ತೂರ್ದು ಜೆಎಸ್ಎಸ್ ಅಲ್ಲೇ ಎಕ್ಸಿಬಿಷನ್ ಆಗುತ್ತಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡು, ಸೆಲೆಕ್ಟ್ ಆದರೆ ನಿನಗೆ ಹೆಲ್ಪ್ ಆಗುತ್ತೆ, ನೋಡೋಣ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇಡು ಅಂತಂದ್ರೆ ಇಟ್ಟಾಗ ಅದು ಸೆಲೆಕ್ಟ್ ಆಯಿತು. ಸೊ ಅದು ಸೆಲೆಕ್ಟ್ ಆಗಿ ಸುತ್ತೂರ್ಗೆ ಹೋಗಿ ಸುತ್ತೂರಲ್ಲಿ ಪ್ರೈಸ್ ಬಂತು, ಫಸ್ಟ್ ಪ್ರೈಸ್. ಮನೇಲಿ ನೀನು ಓದೋದ್ ಬಿಟ್ಟು SLCಗೆ ಇದನ್ನೆಲ್ಲ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿದ್ರಾ ಬೈತಿದ್ರಾ? ಇಲ್ಲ ಬೈತಾ ಇದ್ರು. ಯಾಕೆಂದ್ರೆ ಇದು ಅವ್ರು ಆಕ್ಚುಲಿ ಇದನ್ನೆಲ್ಲ ಮಾಡೆಲ್ ಮಾಡಿ ಫಸ್ಟ್ ಪ್ರೈಸ್ ಬಂದ ಮೇಲೆ ನಮ್ ಸರ್ಗ್ ಹೋಗಿ ಹೇಳ್ಬಿಟ್ಟಿದಾರೆ, ಅಪ್ಪ ಇನ್ನು ಏನು ಓದ್ತಾ ಇಲ್ಲ ಏನೋ ಮನೇಲೆ ಇದನ್ನೇ ಮಾಡ್ಕೊಂಡಿದ್ದಾನೆ. ಬಟ್ ಆಕ್ಚುಲಿ ಹಂಗೆ ಕಂಪ್ಲೇಂಟ್ ಹೋಗಿರೋದು ಉಂಟು ಆ ಸ್ಕೂಲ್ ಟೈಮ್. ಏನ್ ಮಾಡ್ತಿದ್ವಿ ಗೊತ್ತಾಗಲ್ಲ, ಎಲ್ಲ ಸಾಮಾನ್ ರಿಪೇರಿ ಮಾಡ್ತಿದೀವಿ ಅಂತ ಅನ್ಸುತ್ತೆ ನಮಗೆ ಅದೆಲ್ಲ ಇಟ್ಕೊಂಡಾಗ. ಹೌದು. ಯಾಕೆಂದ್ರೆ ನಮ್ಗೆ ಅವಾಗ ಸರ್ಗ್ ಹೋಗಿ ಹೇಳ್ಬಿಟ್ಟಿದ್ರೆ, ಇಲ್ಲ ಇವ್ನು ಓದ್ತಾ ಇಲ್ಲ ಹಿಂಗೆ ಮಾಡ್ಕೊಂಡ್ ಕೂತಿದ್ದಾನೆ. ಪ್ರೈಸ್ ಬಂದ್ಮೇಲೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಯ್ತು. ಆಮೇಲೆ ಪಾಸ್ ಆಯ್ತು, ನಂದೇನು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಯ್ತು 10th. ಹೌದು. ಇಷ್ಟೆಲ್ಲ ಓದ್ತಿದ್ದೆ, ಪಾಸ್ ಆಗ್ಬಿಟ್ಟೆ ನೀನು ಅಂತ ಕೇಳಿದ್ರು. ಇಲ್ಲ ಸರ್ ಓದ್ಕೊಂತ ಇದ್ದೆ, ಬಟ್ ಜೊತೆಗೆ ನನ್ನ ಪ್ಯಾಷನ್ ನಾನು ಹುಡುಕ್ತಾ ಇದ್ದೆ ನಾನು ಅಷ್ಟೇ ಅಂದ್ಬಿಟ್ಟು ಹೇಳ್ದೆ. ಅದಾದ್ಮೇಲೆ ನಾನು PUC ಮಾಡಿ ಆಮೇಲೆ ಡಿಪ್ಲೊಮಾಗೆ ಜಾಯ್ನ್ ಆದೆ. ಸೊ ಡಿಪ್ಲೊಮಾದಲ್ಲೂ ಫಸ್ಟ್ ಇಯರ್ ಡಿಪ್ಲೊಮಾದಲ್ಲೇ ನಾನು ಅಲ್ಲಿ ಒಂದು ಲೇತ್ ಡಿಸೈನ್ ಮಾಡಿದೆ, ಅಂದ್ರೆ ಕಾರ್ಡ್ಬೋರ್ಡ್ ಶೀಟಲ್ಲಿ ಲೇತು ಮತ್ತು ಡ್ರಿಲ್ಲಿಂಗ್ ಮಿಷಿನ್ಸು, ಆಮೇಲೆ ಒಂದಷ್ಟು ಅಲ್ಲಿ ಪೆಟ್ರೋಲ್ ಇಂಜಿನ್ ಇತ್ತು, ಅದನ್ನ ಒಂದು ಸ್ವಲ್ಪ ರಿಪೇರಿ ಮಾಡಿ, ಸೊ ಅಲ್ಲೂ ಸ್ವಲ್ಪ ರೆಕಗ್ನೈಸ್ ಆದೆ, ಗೊತ್ತಿತ್ತು. ಸೊ ಹಂಗಾಗಿ ನಮ್ಮ ಸರ್ನ ಕಾಂಟ್ಯಾಕ್ಟಲ್ಲಿದ್ದೆ. ಸೊ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಒಂದಷ್ಟು ಇಂಡಸ್ಟ್ರಿಯಲ್ ವರ್ಕ್ ಮಾಡಿದೆ ಮೈಸೂರಲ್ಲಿ. ಸೊ ಒಂದಷ್ಟು ಪ್ರೈವೇಟ್ ಇಂಡಸ್ಟ್ರಿಯಲ್ ವರ್ಕ್ ಮಾಡಿ ಆಮೇಲೆ ನಾನು ಲೇಟರ್ ಆನ್ ದೀನಬಂಧುಗೆ ಜಾಯ್ನ್ ಆದೆ ನಾನು 2019. ಸೊ 2019 ನಾನು ದೀನಬಂಧುಗೆ ಜಾಯ್ನ್ ಆದಮೇಲೆ ಸೊ ಅಲ್ಲಿ ನನ್ನ ಒಂದು ಇನೋವೇಷನ್ಸ್ ಏನಿತ್ತು, ಸೊ ಅದಕ್ಕೆ ಇನ್ನೊಂದಷ್ಟು ಹೆಲ್ಪ್ ಆದಂಗೆ ಆಯಿತು. ಬಿಕಾಸ್ ನಾನೆಲ್ಲ ಸಣ್ಣ ಪುಟ್ಟ ಮಾಡೆಲ್ಸ್ ಮಾಡ್ತಾ ಇದ್ದೆ. ಸೊ ದೀನಬಂಧುಗೆ ಬಂದು ನೋಡಿದಾಗ ಅಲ್ಲಿ ಸೈನ್ಸ್ ಮಾಡೆಲ್ಸ್ಗಳು ಕೆಲವೊಂದಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಸೊ ನನಗೆ ಏನಂತಂದ್ರೆ ಆ ಒಂದು ಅಟ್ಮಾಸ್ಫಿಯರ್ ಯಾವ ಥರ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ನನಗೆ, ಸೊ ನನಗೆ ಇನ್ನೂ ಥಿಂಕಿಂಗ್ ಎಬಿಲಿಟಿ ಸ್ವಲ್ಪ ಜಾಸ್ತಿ ಆಯಿತು. ಬಿಕಾಸ್ ಯಾಕೆಂದ್ರೆ ಕೆಲವೊಂದು ಟೈಮ್ ಫ್ರೀ ಸಿಕ್ತಿತ್ತು, ಫ್ರೀ ಸಿಕ್ತಾಗ ಬೇರೆ ಏನೋ ಹುಡ್ಕೋದು, ಅಲ್ಲಿ ಒಂದಷ್ಟು ಮೆಟೀರಿಯಲ್ ತೊಗೊಂಡಾಗ ಏನೋ ಮಾಡೋದು. ಹೌದು. ಸೊ ಅಲ್ಲಿ ನನಗೇನಾಯಿತು ಅಂದರೆ ತುಂಬಾ ಹೆಲ್ಪ್ ಆಯಿತು. ಪ್ಲಸ್ ಅದಲ್ಲದೆ ಕೆಲವೊಂದಷ್ಟು ವ್ಯಕ್ತಿಗಳನ್ನ ನಾವು ಪರಿಚಯ ಆಯಿತು, ಸೈಂಟಿಸ್ಟ್ಗಳು ಬರ್ತಾಯಿದ್ರು, ಇಸ್ರೋಯಿಂದ ಸೈಂಟಿಸ್ಟ್ಗಳು ಬರ್ತಾಯಿದ್ರು, ಅವ್ರ ಜೊತೆ ಮಾತುಕತೆ. ಸೊ ನನಗೆ ಅಲ್ಲಿ ಜಯದೇವಣ್ಣ ನನಗೂ ಬಿಟ್ಬಿಟ್ಟಿದ್ರು, ಏನಾರು ಮಾಡ್ತೀಯ ಮಾಡಪ್ಪ ನೀನು, ಯಾವ ಥರ ಮಾಡ್ತೀಯ ಮಾಡು, ಅವರೊಂದಷ್ಟು ಐಡಿಯಾ ಕೊಡ್ತಿದ್ರು ನನಗೆ ಜಯದೇವಣ್ಣ.
ಸೊ ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲೂ ಒಂದಷ್ಟು ಹೊಸದಾಗಿ ನಾನೊಂದು 15 20 ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. ಮಾಡಿದ್ರಿ. ಓಕೆ. ಜೊತೆಗೆ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದ್ರೆ ನಮಗೆ ಫಂಡ್ ಬರ್ತಾ ಇತ್ತು. ಸೊ ನಮಗೆ ಅಲ್ಲಿ ಫಂಡ್ ಮೂಲಕ ನಾವು ಒಂದಷ್ಟು ವರ್ಕ್ಶಾಪ್ ಮಾಡಬೇಕಿತ್ತು, ಟೀಚರ್ ವರ್ಕ್ಶಾಪ್. ಸೊ ಅಲ್ಲಿ ಕೋವಿಡ್ ಟೈಮಲ್ಲಿ ನಾವು ಹೋಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಕೋವಿಡ್ ಲಾಕ್ಡೌನ್ ಟೈಮ್ ಇತ್ತು. ಹೌದು. ಸೊ ಹೀಗೆ ಕಾಂಟ್ಯಾಕ್ಟ್ ಮಾಡೋದು, ಆನ್ಲೈನಲ್ಲಿ ಮಾಡೋಣ. ಬಟ್ ಏನು ಮಾಡೋಣ, ವರ್ಕ್ಶಾಪ್ಸ್ ಎಲ್ಲ ರೊಟೀನ್ ಆಗಿಬಿಟ್ಟಿದೆ, ಏನು ಮಾಡೋಣ ಅಂತ ಮೀಟಿಂಗಲ್ಲಿ ಹೇಳ್ತಾ ಇದ್ರು. ಸೊ ಅವಾಗ ನಾನು ಸುಮ್ಮನೆ ಒಂದು ಸಜೆಷನ್ ಹೇಳಿದೆ, ಟೆಲಿಸ್ಕೋಪ್ ಮಾಡೋಣ ಸರ್. ಸೊ ಟೆಲಿಸ್ಕೋಪ್ ನೀವು ಮಾಡಿದ್ರೆ ಅದಕ್ಕೆ ಏನು ಬೇಕು ಫ್ರಮ್ ಇನಿಷಿಯಲಿಂದ A to Z ನಾನು ಅದಕ್ಕೆ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಅದೇ ಥರ ಮಾಡಿದ್ರೆ ನಮಗೆ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಒಂದಷ್ಟು ನಾವು ಆನ್ಲೈನಲ್ಲಿ ರೀಚ್ ಔಟ್ ಆಗ್ಬೋದು ಅಂದ್ಬಿಟ್ಟು ಟೆಲಿಸ್ಕೋಪ್ ಅದು ಆವಾಗ ಸ್ಟಾರ್ಟ್ ಆಗಿದ್ದು. ಸೊ ನಾನೆಲ್ಲ ಆಯ್ತಪ್ಪ ನೀನು ಮಾಡ್ತೀಯಾ, ನೀನು ಮಾಡು ಆಯಿತು ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಸೊ ಹಂಗಾಗಿ ನಾನು ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟೆ. ಅದು ಆಲ್ಮೋಸ್ಟ್ ನಮಗೆ ₹500 ಒಳಗಡೆ ಆಗೋಯ್ತು. ₹500 ಒಳಗಡೆ ಟೆಲಿಸ್ಕೋಪ್ ಆಯಿತು. ಅದನ್ನು ನಾನು ಆಮೇಲೆ ಚೆಕ್ ಮಾಡಿ ನೋಡಿದಾಗ ನಮಗೆ ಗುರುಗ್ರಹ ಎಲ್ಲ ಕಾಣುತ್ತೆ. ಗುರುಗ್ರಹದ ಉಪಗ್ರಹಗಳು ಪ್ಲಸ್ ಶನಿ ಗ್ರಹದ ರಿಂಗು ಕೇರ್ಫುಲ್ ಆಗಿ ನೋಡಿದ್ರೆ ಕಾಣುತ್ತೆ. ಬಟ್ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ನಮಗೆ ಚೆನ್ನಾಗಿ ಔಟ್ಪುಟ್ ಬಂತು. ಅದು ಪೇಪರಲ್ಲೂ ಬಂತು ಆಕ್ಚುಲಿ. ಅದು ಸೂರ್ಯನಾರಾಯಣ ಸರ್ ಮಾಡಿದ್ದು ಪೇಪರ್, ಅದು ಅವರು ಜರ್ನಲಿಸ್ಟ್, ಅವ್ರು ಮಾಡಿದ್ರು. ಅವ್ರು ಬಂದು ಅದಕ್ಕೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಎಲ್ಲ ತಗೊಂಡ್ರು. ಜೊತೆಗೆ ಇಲ್ಲಿಂದ ನಮ್ಮ ದೀನಬಂಧುಯಿಂದನೇ ಇಲ್ಲಿ ಬಿಳಿಗಿರಿ ಸ್ವಾಮಿ ಬೆಟ್ಟದ ಗೋಪುರನ್ನು ಫೋಕಸ್ ಮಾಡಿ ಕ್ಯಾಪ್ಚರ್ ಮಾಡಿದ್ವಿ. ಹೌದು. ಸೊ ಅದಾಯ್ತು. ಅದಾದ್ಮೇಲೆ ಏನಂತಂದ್ರೆ ನನಗೆ ಅಲ್ಲಿ ಒಬ್ರು ಶಶಿ ಸರ್ ಅಂದ್ಬಿಟ್ಟು ಅವ್ರ ಪರಿಚಯ ಆಗಿ ಈ ರೀತಿ ಟೆಲಿಸ್ಕೋಪ್ಸ್ ಎಲ್ಲ ಮಾಡ್ಬೋದು. ಇದು ಆ್ಯಕ್ಚುಲಿ ನಾನು ಮಾಡಿದ ಟೆಲಿಸ್ಕೋಪು, ಇದ್ರ ಬಜೆಟ್ ಆ್ಯಕ್ಚುಲಿ ಇದು ಒಂದು 20,000 ಏನೋ ಆಗಿದೆ, 20-25,000 ಆಗಿದೆ. ಜೊತೆಗೆ ಇದಕ್ಕೆ ಮಿರರ್ ಬರುತ್ತೆ. ಆ ಮಿರರ್ ಕೋಟಿಂಗಿಗೆ ಅಣ್ಣನೇ ದುಡ್ಡು ಕೊಟ್ಟರು ನಂಗೆ ಒಂದು 5,000. ಇದು ಚೆನ್ನಾಗಿ ಮಾಡಿದ್ಯಾ, ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಅಣ್ಣನೇ ಒಂದಷ್ಟು, ಏನಿಲ್ಲ ಸುಮ್ಮನೆ ತೊಗೊಂಡೋಗಿ ತೋರಿಸ್ತಿ, ಹಿಂಗೆ ಮಾಡಿದ್ದೀನಿ ಅಣ್ಣ, ಹಿಂಗೆ ಆಗ್ತಾ ಇದೆ ಅಂದ್ಬಿಟ್ಟು ಹೇಳಿದಾಗ ಅವರು ಒಂದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರು. ಸೊ ಹಂಗಾಗಿ ಇದನ್ನು ಡೆವಲಪ್ ಮಾಡಿದ್ವಿ. ಇದನ್ನು ಅಷ್ಟೇ ಕೋವಿಡ್ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಏನಾಯ್ತು ಅಂದರೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋ ಬದಲು ಏನು ಮಾಡೋಣ ಅಂದ್ಬಿಟ್ಟು ಈ ರೀತಿ ಗ್ಲಾಸ್ ಬ್ಲ್ಯಾಂಕ್ಸ್ ಬರುತ್ತೆ, 2 ಗ್ಲಾಸ್ ಬ್ಲ್ಯಾಂಕ್, ಅದನ್ನು ಒಂದ್ರ ಮೇಲೆ ಒಂದು ಹಿಂಗೆ ರಬ್ ಮಾಡಬೇಕು. ಸೊ ರಬ್ ಮಾಡಿದಾಗ ಅದೇನಾಗುತ್ತೆ, ಒಂದು ಕಾನ್ಕೇವ್ ಸರ್ಫೇಸ್ ಆಗುತ್ತೆ, ಒಂದು ಕಾನ್ವೆಕ್ಸ್ ಆಗುತ್ತೆ. ಸೊ ಕಾನ್ಕೇವ್ ಸರ್ಫೇಸನ್ನು ಪಾಲಿಷ್ ಮಾಡಿ, ಸೊ ಅದರಲ್ಲಿ ಒಂದಷ್ಟು ಥಿನ್ ಕೋಟಿಂಗ್ ಮಾಡ್ತಾರೆ. ಸೊ ಅವಾಗ ರಿಫ್ಲೆಕ್ಟಿವ್ ಕೋಟಿಂಗ್ ಅಂತ ಕರೀತಾರೆ, ಅಲ್ಯೂಮಿನಿಯಂ ಕೋಟಿಂಗ್. ಅದನ್ನು ಇದು ಕೋಟಿಂಗ್ ಮಾಡಿಸಿ, ಸೊ ಅವಾಗ ಅದು ಮಿರರ್ ಕನ್ವರ್ಟ್ ಆಗುತ್ತೆ. ತೋರಿಸ್ತೀನಿ. ಹೌದು, ಅದಷ್ಟು ಒಬ್ಬನೇ ಬೈ ಹ್ಯಾಂಡಲ್ಲಿ ಪಾಲಿಶ್ ಗ್ರೈಂಡಿಂಗ್ ಮಾಡ್ಬೇಕು, ಹಿಂಗೆ ಉಜ್ಜಬೇಕು. ಸೊ 50 hours ಆಫ್ ಪಾಲಿಶಿಂಗ್ ಆ್ಯಂಡ್ ಗ್ರೈಂಡಿಂಗ್. ಸೊ ಆಲ್ಮೋಸ್ಟ್ ನನಗೆ 1 ವರ್ಷ ಆಯ್ತು ಇದಿಷ್ಟು ಡೆವಲಪ್ ಮಾಡೋದಕ್ಕೆ. ಯಾಕೆಂದರೆ ನಾನು ಅವರ್ಸ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಬಟ್ ನಿಮಗೆ ಇದು ಕಂಪ್ಲೀಟ್ ಆಗೋದಕ್ಕೆ ನನಗೆ 1 year ಆಯಿತು. ಈವನ್ ಇದನ್ನೆಲ್ಲನೂ ನಾನೇ ಡಿಸೈನ್ ಮಾಡಿದ್ದು, ಪ್ರತಿಯೊಂದನ್ನು ಎಲ್ಲೂ ಕೊಂಡ್ಕೊಂಡಿಲ್ಲ, ವುಡ್ಡಲ್ಲೇ ಕಟ್ ಮಾಡಿ ಎಲ್ಲ ಡಿಸೈನ್. ಹೌದು, ಮೆಜರ್ಮೆಂಟ್ ಮಾಡಿ ಡಿಸೈನ್ ಮಾಡಿದ್ದು. ಸೊ ಇದೇನಂತಂದರೆ 8 inch ಡಯಾಮೀಟರ್ ಬರುತ್ತಲ್ಲ, ಸೊ ಅದು ಮಿರರ್ ಬಂದು 8 inch. ಸೊ ಇದ್ರ ಫೋಕಲ್ ಲೆಂತ್ ಅಂತ ಕರೀತಾರೆ. ಇದ್ರ ಫೋಕಲ್ ಲೆಂತ್ ಬಂದ್ಬಿಟ್ಟು 600 mm, 1600 mm ಇದು. ಸೊ ಹಿಂಗಾಗಿ ಇದನ್ನು ಡೆವಲಪ್ ಮಾಡಿದ್ವಿ. ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೊ ಇಲ್ಲೊಂದು ಮೆಟಲ್ ಫೋಕಸರ್ ಕಾಣುತ್ತಿಲ್ಲ. ಈ ಮೆಟಲ್ ಫೋಕಸರ್ನ ನನಗೆ ದಿಲೀಪ್ ಸರ್ ಅಂತ ಒಬ್ರು ಕೊಟ್ಟಿದ್ದು. ಸೊ ಅವರು ಮನೆಗೂ ಬಂದಿದ್ರು. ಅವರು ಯಾರು ದಿಲೀಪ್ ಸರ್ ಅಂತಂದ್ರೆ ಆಕ್ಚುಲಿ ಅವರು UR ಅನಂತಮೂರ್ತಿ ಅವ್ರ ಬಾಮೆದವರು. ಸೊ ಅವರು ಎಸ್ತರ್ ಮೇಡಮ್ ಬಂದಿದ್ರು, ಅವರು UR ಅನಂತಮೂರ್ತಿ ಅವ್ರು ಹೆಂಡ್ತಿದ್ರಲ್ಲ, ಅವರು ನಮ್ಮ ಮನೆಗೆ ಬಂದಿದ್ರು. ಅವರು ನಾನು ಇದನ್ನೆಲ್ಲ ಮಾಡೋದು ನೋಡಿ ಅವ್ರು ಮಾಡಿಸ್ಕೊಂಡಿದ್ದು ಕಸ್ಟಮೈಸ್ ಇದು, ಅದನ್ನ ನನಗೆ ಗಿಫ್ಟ್ ಆಗಿ ಕೊಟ್ರು. ಸೊ ಇದು ಮತ್ತೆ ಇಲ್ಲಿ ಸೆಕೆಂಡರಿ ಮಿರರ್ ಅಂತ ಬರುತ್ತೆ, ಅದನ್ನ ಅವರೇ ಕೊಟ್ರು ನನಗೆ. ಅವರು ಇದನ್ನೆಲ್ಲ ಮಾಡೋದು ನೋಡ್ಬಿಟ್ಟು ಖುಷಿಯಾಗಿ ನಮ್ಮ ಮನೆಗೆ ಬಂದು ಸೊ 1 day ಆಲ್ಮೋಸ್ಟ್ ಸ್ಟೇ ಮಾಡಿ ಊಟ ಮಾಡ್ಕೊಂಡು ಹೊರದ್ರು. ನ್ಯೂಟೋನಿಯನ್ ಟೆಲಿಸ್ಕೋಪ್ ಅಂತ ಹೇಳ್ತಾರೆ ಇದನ್ನ. ನ್ಯೂಟೋನಿಯನ್ ಈ ಬ್ಯಾಕ್ ಎಂಡ್ ಅಲ್ಲಿ ಮಿರರ್ ಇರುತ್ತೆ. ಸೊ ಇಲ್ಲೊಂದು ಸೆಕೆಂಡರಿ ಮಿರರ್ ಬರುತ್ತೆ ಒಳಗಡೆ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಐಪೀಸ್ ಅಲ್ಲಿ ಇಲ್ಲಿ ನೋಡುವಂಥದ್ದು. ಸೊ ಇದನ್ನ ಆಬ್ಜೆಕ್ಟ್ ಫೈಂಡರ್ ಸ್ಕೋಪ್ ಅಂತ ಇಲ್ಲಿ ಹಾಕ್ತೀವಿ. ಸೊ ಯಾವ್ದು ಆಬ್ಜೆಕ್ಟ್ ಇರುತ್ತೆ ಅದು ಪಾಯಿಂಟ್ ಮಾಡ್ತೀವಲ್ಲ, ಅದು ಪಾಯಿಂಟ್ ಮಾಡಿ ನೋಡೋವಂಥದ್ದು. ಸೊ ಇದರಲ್ಲಿ ಸುಮಾರು ಎಷ್ಟು ಪಟ್ಟು ದೊಡ್ಡದಾಗಿ ಕಾಣುತ್ತೆ. ಈಗ ಟೆಲಿಸ್ಕೋಪಲ್ಲಿ ನಾವು ಹೆಂಗೆ ಮೆಜರ್ಮೆಂಟ್ ಮಾಡಬೇಕಾದ್ರೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಬರೋದಿಲ್ಲ. ಸೊ ಅದರಲ್ಲಿ ನಿಮಗೆ ಎಷ್ಟು X ದೊಡ್ಡದಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು, ಈಗ ನಮ್ಮ ಕಣ್ಣು ಇಷ್ಟ 1x ಅಂದರೆ 1 ಪಟ್ಟು ದೊಡ್ಡದಾಗಿ ಕಾಣಿಸ್ತದೆ ನಮಗೆ 1. ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ 300 ಪಟ್ಟು 400 ಪಟ್ಟು ದೊಡ್ಡದಾಗಿ ಕಾಣುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಗ್ರಹಗಳನ್ನು ನೋಡಿದ್ದೀನಿ ಇದೇ ಟೆಲಿಸ್ಕೋಪ್ ಅಲ್ಲಿ. ಜೊತೆಗೆ ಇಲ್ಲಿ ಸುತ್ತಮುತ್ತ ಮಕ್ಕಳು ಬರ್ತಾರೆ, ಸೊ ಅವ್ರಿಗೂ ತೋರಿಸಿದ್ದೀನಿ ಇದನ್ನ. ಹೌದು, ಇದೇ ಪ್ಲೇಸ್ ಅಲ್ಲಿ, ಇಲ್ಲ ಮೇಲ್ಗಡೆ ಇಲ್ಲೊಂದು ಪ್ಲೇಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಆಲ್ಮೋಸ್ಟ್ 6 ಗಂಟೆ 7 ಗಂಟೆ ಕೂತ್ಕೊಂಡ್ರೆ ನೈಟ್ 10 ಗಂಟೆವರೆಗೂ ಟೆರೆಸ್ ಮೇಲೆ ಇರ್ತೀನಿ ನಾನು. ಸೊ ಗ್ಯಾಲಕ್ಸಿಗಳು, ನೆಬ್ಯುಲಾಗಳು ಎಲ್ಲ ನೀಟಾಗಿ ಕಾಣುತ್ತೆ. ನೀವು ನೋಡಿದಾಗ ಐಡೆಂಟಿಫೈ ಆಗುತ್ತೆ ಇದೆ. ಹೌದು, ಅದನ್ನು ಗುರುತಿಸ್ಬೇಕು ಆಕ್ಚುಲಿ. ಜೊತೆಗೆ ಕಾನ್ಸಲೇಷನ್ಸ್ ಅಂತ ಬರುತ್ತೆ, ನಕ್ಷತ್ರ ಪುಂಜಗಳು. ಈಗ ನೀವು ಹೇಳ್ತಿರಲ್ವಾ ಈಗ ಜ್ಯೋತಿಷ್ಯದಲ್ಲಿ, ಸೊ ಯಾವ ತರ ಅಂತಂದ್ರೆ ಈಗ ಗುರು ಬಂದಿದೆ, ಈಗ ಒಂದು ಗ್ರಹದಲ್ಲಿ ಗುರು ಇದ್ದಾನೆ, ಚಂದ್ರ ಇದ್ದಾನೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಚಂದ್ರ ಅಲ್ಲಿ ಇರ್ತಾರೆ. ಆ ಒಂದು ಕಾನ್ಸಲೇಷನ್ ಅಲ್ಲೇ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಗುರು ಅದೇ ಗ್ರಹಕ್ಕೆ, ಅದೇ ಒಂದು ಏನಂತಾರೆ ಕಾನ್ಸಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಯಾವುದೋ ಒಂದು ರಾಶಿ, ಆ ರಾಶಿಗೆ ಬಂದಿರುತ್ತೆ ಆಕ್ಚುಲಿ. ಸೊ ಅದನ್ನು ರೆಕಗ್ನೈಸ್ ಮಾಡ್ಬೋದು.
ಜೊತೆಗೆ ಇನ್ನೊಂದಲ್ಲದೆ ನೆಬ್ಯುಲಾಸ್ಗಳು ಅಂತ ಹೇಳ್ತಾರೆ, ಸ್ಟಾರು ಬರ್ಸ್ಟ್ ಔಟ್ ಆಗುತ್ತೆ. ಸೊ ಅದನ್ನ ಇದ್ರಲ್ಲಿ ನೋಡ್ಬೋದು ನೀವು. ಬರ್ಸ್ಟ್ ಆಗೋದು ಬರ್ಸ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಅದು. ಸೊ Okay. ಅದೊಂದು ಕ್ಲೌಡ್ ಫೀಚರ್ ಅಂತ ಕರೀತಾರೆ. ಹ್ಮ್. ಸೊ ಬರ್ಸ್ಟ್ ಆದಾಗ ಅದೇನಾಗುತ್ತೆ ಅಂದ್ರೆ ಒಂದು ಹೀಟ್ ಜನರೇಟ್ ಆಗಿ ಅದು ಸುತ್ತ ಒಂಥರ Explode ಕ್ಲೌಡ್ ತರ ಆಗಿರುತ್ತೆ. ಎಕ್ಸ್ಪ್ಲೋಡ್ ಆಗಿರುತ್ತಲ್ಲ, ಆ ಒಂದು ಕ್ಲೌಡ್ ಫೀಚರ್ ಅಂತ ಕರೀತಾರೆ. ಒಂದಷ್ಟು ಹೊಗೆ ರೀತಿ ಇರುತ್ತೆ, ಆ ಅದೊಂದು ಪ್ಯಾಟರ್ನ್ ನೋಡ್ಬೋದು. ಜೊತೆಗೆ ಅದು ಸ್ಟಾರ್ ಬರ್ಸ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಇನ್ನೂ ನ್ಯೂ ಸ್ಟಾರ್ಗೆ ಹೆಲ್ಪ್ ಮಾಡುತ್ತೆ ಅದು. ಸೊ ರೀಬರ್ತ್ ಆಫ್ ಅನದರ್ ಸ್ಟಾರ್. Okay. ಹಾ, ಸೊ ಅದನ್ನು ಎಲ್ಲ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ಅದೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಮಾಡ್ಬೋದು. ಹೌದು. ಸೊ ಇದಾದ್ಮೇಲೆ ಜೊತೆಗೆ ನಂದು ಏನಂತಂದ್ರೆ ರೇಡಿಯೋ. ಹ್ಮ್. ಸೊ ನಂದು ಹ್ಯಾಮ್ ರೇಡಿಯೋ ಲೈಸೆನ್ಸ್ ಇದೆ. ಸೊ ಹ್ಯಾಮ್ ರೇಡಿಯೋ ಅಂದ್ರೆ ಅಮೆಚ್ಯೂರ್ ರೇಡಿಯೋ, ಹಾಬಿ ರೇಡಿಯೋ ಅಂತಾನೆ ಕರೀತಾರೆ. ಹ್ಮ್. ಸೊ ಅದು ಇಡೀ ವರ್ಲ್ಡ್ ಅಲ್ಲೇ 0.2% ಅಷ್ಟೇ ಲೈಸೆನ್ಸ್ ಇರೋದು. Okay. ಸೊ ರೇಡಿಯೋ ಏನಕ್ಕೆ ಬೇಕಂದ್ರೆ ಈಗ ನಾವು ರೇಡಿಯೋ ಕೇಳೋದಕ್ಕೆ ಯಾವುದೇ ರೀತಿ ಲೈಸೆನ್ಸ್ ಬೇಕಿಲ್ಲ. ಸೊ ನಾವು ಆರಾಮಾಗಿ ಯಾರು ಬೇಕಾದ್ರೂ ಕೇಳ್ಬೋದು. ಬಟ್ ವೆನ್ ಯು ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಅಂದರೆ ನೀವು ರೇಡಿಯೋದಲ್ಲಿ ನೀವು ಮಾತಾಡ್ತಿದ್ದೀರ ಅಂತಂದರೆ ಸೊ ಯು ನೀಡ್ ಅ ಲೈಸೆನ್ಸ್. ಬಿಕಾಸ್ 300 ಮೀಟರ್ ರೇಡಿಯಸ್ ಅಂತ ಬರುತ್ತೆ. ಸೊ 300 ಮೀಟರ್ ರೇಡಿಯಸ್ ಒಳಗಡೆ ನೀವು ಎಜುಕೇಷನ್ ಪರ್ಪಸ್ಗೆ ರೇಡಿಯೋ ಟ್ರಾನ್ಸ್ಮಿಷನ್ ಹೇಳ್ಬೋದು. ಸೊ ರೇಡಿಯೋ ಹಿಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ಬಿಟ್ಟು ಒಂದು 10 ಮೀಟ್ರ್ 20 ಮೀಟ್ರಿಗೆಲ್ಲ ಹೇಳ್ಬೋದು. ಬಟ್ ನೀವು 300 ಮೀಟರ್ ರೇಡಿಯಸಿಂದ ದೂರ ನೀವು ರೇಡಿಯೋ ಟ್ರಾನ್ಸ್ಮಿಟ್ ಮಾಡ್ತಿದ್ರೆ ಯು ನೀಡ್ ಅ ಲೈಸೆನ್ಸ್. Okay. ಸೊ ಲೈಸೆನ್ಸ್ ಇಲ್ಲದೆ ನೀವು ಮಾಡ್ತಾ ಇದ್ರೆ ಇಟ್ಸ್ ಎ ಇಲ್ಲಿಗಲ್ ಥಿಂಗ್. ಅದೇ ಮಿಸ್ಯೂಸ್ ಆಗುತ್ತೆ. ಹೌದು ಅಂತ. ಹೌದು ಹೌದು. ಹ್ಮ್. ಸೊ ಅದಕ್ಕೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಎಕ್ಸಾಮ್ ಬರೆದು ನಾವು ಹೈದರಾಬಾದ್ಗೆ ಹೋಗಿ ಎಕ್ಸಾಮ್ ಬರ್ತಿದ್ದು. Okay. ಸೊ ಅಲ್ಲಿ ಎಕ್ಸಾಮ್ ಬರೆದು ನೀವು ಎಲೆಕ್ಟ್ರಾನಿಕ್ಸ್ ಬೇಸಿಕ್ಸ್ ಬೇಕು ಅದಕ್ಕೆ. ಸೊ ಇದು ಸಪೋಸ್ ಈ ರೆಸಿಸ್ಟ್ ಅಂದ್ರೇನು, ಕೆಪಾಸಿಟರ್ಸ್ ಅಂದ್ರೇನು, ಸೊ ಬೇಸಿಕ್ ನಾಲೆಜ್ ಇದ್ದರೆ ನೀವು ಯು ಕ್ಯಾನ್ ಏಬಲ್ ಟು ರೈಟ್ ಎಕ್ಸಾಮ್. ಆ ಎಕ್ಸಾಮ್ ಬರೆದು ಪಾಸ್ ಆದಾಗ ನಿಮಗೆ ಅಲ್ಲಿ ನಿಮ್ಮ ಒಂದು ಲೈಸೆನ್ಸ್ ಇದು ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಲೈಸೆನ್ಸ್ದು ನನ್ನ ಹತ್ರ ಫಾರ್ಮೇಟ್ ಇದೆ. ಸೊ ಅದು ನಂದು ಲೈಫ್ ಟೈಮ್ ಲೈಸೆನ್ಸ್. ಸೊ ಆ ರೀತಿ ಬಂದಾಗ ನೀವು ಯು ಕ್ಯಾನ್ ಎಕ್ಸ್ಪ್ಲೋರ್ ಇನ್ ರೇಡಿಯೋ. ಸೊ ನೀವು ರೇಡಿಯೋ ಲೈಸೆನ್ಸ್ ಬರೋದು ಏನಂತಂದರೆ ಮಾತಾಡೋದಕ್ಕೆ, ಕೆಲವರು ಮಾತಾಡೋದಕ್ಕೆ ಏನಕ್ಕೆ ರೇಡಿಯೋ ಬೇಕು ಅಂತ ಹೇಳ್ತಾರೆ. ಬಿಕಾಸ್ ಈಗೆಲ್ಲ ಫೋನ್ಸ್ ಎಲ್ಲ ಬಂದಿದೆ, ಹೌದು. ಹ್ಮ್. ಮಾತಾಡೋದಕ್ಕೆ ನಾವು ಒನ್ ಟು ಒನ್ ಕಮ್ಯುನಿಕೇಷನ್ ಮಾಡೋದಕ್ಕೆ ರೇಡಿಯೋ ಏನಕ್ಕೆ. ಬಟ್ ಮಾತಾಡೋದಕ್ಕೆ ಒಂದು ಹೌದು, ಜೊತೆಗೆ ನಾವು ರೇಡಿಯೋನ ಹೇಗೆ ಬಿಲ್ಡ್ ಮಾಡ್ತೀವಿ. ಸೊ ಎಲೆಕ್ಟ್ರಾನಿಕ್ಸ್ ಆ ಒಂದು ಲೈಸೆನ್ಸ್ ತೊಗೊಂಡು ಈಗ ಆಂಟೆನ ನೀವೇ ಬಿಲ್ಡ್ ಮಾಡ್ಕೊಬೋದು. ಏನು ಕಲಿತೀರಾ ಅನ್ನೋದು ಒಂದು ಇಂಪಾರ್ಟೆಂಟ್ ಹೌದು, ಆಗುತ್ತೆ. ನಮ್ ಕೈಯಿಂದ ಮಾಡಿದ್ದು ಹೌದು, ಅದೇ ಒಂದು ಹೌದು. ಖುಷಿ ಹೌದು ನಮಗೆ ಹೌದು actually. ಹೌದು. ಹಾ. ನಿಮ್ಮ ಕೈಯಾರೆ ಮಾಡಿ ಆಂಟೆನ ಅಥವಾ ರೇಡಿಯೋ ನಿಮ್ಮ ಕೈಯಾರೆ ಮಾಡಿ ಒಂದು ಕನೆಕ್ಷನ್ ಮಾಡೋದಿದೆಯಲ್ಲ ಒಬ್ಬರನ್ನ, ವೆರಿ ಗುಡ್ That's a- ಸ್ಯಾಟಿಸ್ಫ್ಯಾಕ್ಷನ್. ಹೌದು ಹೌದು ಹೌದು. ಯೂಶುವಲಿ ರೇಡಿಯೋ ಕಮ್ಯುನಿಕೇಶನ್ಸ್ ಎಲ್ಲ ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ ಅಂದರೆ ಆಫ್ಟರ್ ಸನ್ಸೆಟ್, ಹೌದು, ಈವ್ನಿಂಗ್ ಮೇಲೆ. ಈವ್ನಿಂಗ್ ಮೇಲೆ. ಬಿಕಾಸ್ ಏನಂತಂದರೆ ಹೀಟ್ ಇದ್ದಾಗ ನಮಗೆ ಪ್ರಾಪಗೇಷನ್ಸ್ ಅಂತ ಬರುತ್ತೆ, ರೇಡಿಯೋ ಪ್ರಾಪಗೇಷನ್ಸ್. ಸೊ ಹೀಟ್ ವೇವ್ಸ್ ಇದ್ದಾಗ ರೇಡಿಯೋ ಪ್ರಾಪಗೇಷನ್ ಪ್ರಾಪರಾಗಿ ಆಗಲ್ಲ. ಆಗೋದಿಲ್ಲ. ಸೊ ಹೌದು. ಸ್ವಲ್ಪ ಕೋಲ್ಡ್ ವೆದರ್ ಇದ್ದಾಗ ನಿಮಗೆ ಪ್ರಾಪಗೇಷನ್ ಚೆನ್ನಾಗಾಗುತ್ತೆ, ಆಲ್ಮೋಸ್ಟ್ ದೂರ ಕಡೆ ನಿಮಗೆ ಸಿಗ್ನಲ್ ಸಿಗುತ್ತೆ, ಸಿಗ್ನಲ್ ಸಿಗುತ್ತೆ, ಏನು ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಪ್ರಾಪಗೇಷನ್ ಚೆನ್ನಾಗಿರುತ್ತೆ. ಕೋಲ್ಡ್ ವೆದರ್ ಅಲ್ಲಿ ನಿಮಗೆ ಸ್ಮೂತ್ ಆಗಿ ಹೌದು run ಹೌದು ಆಗುತ್ತೆ. ಹೌದು ಹೌದು. ಹೌದು. ರೇಡಿಯೋ ವೇವ್ಸ್ ಎಲ್ಲ ಪ್ರಾಪಗೇಷನ್ ವರ್ಕ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಆಮೇಲೆ ಲಾಂಗ್ ಡಿಸ್ಟೆನ್ಸ್ಗೂ ಕನೆಕ್ಟ್ ಆಗುತ್ತೆ ವಿತ್ ಲೋ ಪವರ್, ಲೋ ಪವರ್ ಟ್ರಾನ್ಸ್ಮಿಷನ್ ಇಂದ. ಇದರಲ್ಲಿ HF ಅಲ್ಲಿ ಹೆಂಗೆ ಅಂತಂದ್ರೆ ನಾ ಈಗ ಒಂದು HF ಆಂಟೆನ್ ಅಂತ ತೋರಿಸ್ತೀನಿ ನಿಮಗೆ. ದೊಡ್ಡದು 20 ಮೀಟರ್ ಬರುತ್ತೆ. ಹ್ಮ್. ಬಟ್ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಪವರ್ ಕೊಟ್ಬಿಟ್ಟು ನೀವು ಟ್ರಾನ್ಸ್ಮಿಟ್ ಮಾಡ್ತೀನಿ ಅಂದ್ರೆ ನೀವು ಅಮೆರಿಕಾಗೂ ಕನೆಕ್ಟ್ ಮಾಡ್ಬೋದು. ಓಕೆ. ಸೊ ಅಂದರೆ ಏನಕ್ಕೆ HF ಅಂತಂದರೆ ರೇಡಿಯೋ ವೇವ್ಸ್ ಅಲ್ಲಿ HF ಅಲ್ಲಿ ದೊಡ್ಡದಿರುತ್ತೆ, ಆಲ್ಮೋಸ್ಟ್ ಒಂದು ಬಿಲ್ಡಿಂಗ್ ಸೈಜು ವೇವ್ಸ್ ಲೈನ್ ಇರುತ್ತೆ. ಅದು ನಮ್ಮ ಅರ್ತ್ಗೆ ಅಯೋನೋಸ್ಫಿಯರ್ ಅಂತ ಬರುತ್ತೆ. ಅಯೋನೋಸ್ಫಿಯರಿಂದ ಹೊರಗಡೆ ಹೋಗೋದಿಲ್ಲ, ಅಲ್ಲಿಂದನೇ ಹೊಡೆದು ಭೂಮಿ ಸುತ್ತಾ ಇರುತ್ತೆ ಅದು. ಭೂಮಿ ಸುತ್ತ. ಸೊ ಹಂಗಾಗಿ ಆ ರೇಡಿಯೋ ವೇವ್ಸ್ ಭೂಮಿ ಸುತ್ತದಿಂದ ಭೂಮಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಯಾವ ಮೂಲೆಗಾರ ಕನೆಕ್ಟ್ ಮಾಡ್ಬೋದು. ಓಕೆ. ಭೂಮಿ ಯಾವ ತುದಿಗಾದ್ರೂ ಯಾವ ತುದಿಗಾದ್ರೂ ಕನೆಕ್ಟ್ ಮಾಡ್ಬೋದು ನೀವು. ಬಟ್ ಅದಕ್ಕೆ ಯು ನೀಡ್ ಮಿನಿಮಮ್, ಅದಕ್ಕೆ ಬೇಕಾದ ಒಂದು ಸಫಿಷಿಯಂಟ್ ಪವರ್ ಕೊಡಬೇಕು. ಸರ್, ನೀವೇನೋ ಟೆಲಿಸ್ಕೋಪ್ ಮಾಡಿದೀರಾ, ಹ್ಮ್. ಇಂಟ್ರೆಸ್ಟ್ ಇದೆ. ಈಗ ಯೂಶುವಲಿ ನಾವು ಸೂರ್ಯಗ್ರಹಣ, ಚಂದ್ರಗ್ರಹಣ ಆತರ ಎಲ್ಲ ನೋಡ್ಬೇಕು ಅಂದ್ರೆ ಒಂದು ಎಕ್ಸ್ರೇ ಶೀಟ್ ಇಟ್ಕೊಂಡು ನೋಡಿ ಹೌದು, ಹೌದು. ಆತರ ಎಲ್ಲ ಹೇಳ್ತಾರೆ. ಅದ್ ಬಿಟ್ಟು ಎಲ್ಲಾ ಗ್ರಹಗಳು, ನಕ್ಷತ್ರ ಪುಂಜಗಳನ್ನ ನೋಡ್ಬೇಕಂದ್ರೆ ಬೇಸಿಕ್ ಆಗಿ ಒಂದು ಲೈಟ್ ಆಗಾದ್ರೂ ನೋಡ್ಬೇಕಂದ್ರೆ ಏನ್ ಮಾಡ್ಬೋದು? ಓಕೆ. ಟೆಲಿಸ್ಕೋಪ್ ಇಲ್ಲ ಅಂತಂದಾಗ ಹೇಗೆ ಕಾನ್ಸಲೇಷನ್ ರೆಕಗ್ನೈಸ್ ಮಾಡೋದು ಅಂದ್ರೆ ಸ್ಟೆಲೇರಿಯಂ ಅಂತ ಒಂದು ಆ್ಯಪ್ ಇದೆ. ಸ್ಟೆಲೇರಿಯಂ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸ್ಟೆಲೇರಿಯಂ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು ಆ್ಯಪ್. ಓಕೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮನೇಲೆ ಕೂತ್ಕೊಂಡು ಮನೆ ಒಳಗಡೆನೆ ಯಾವ ಪ್ಲಾನೆಟ್ಸ್ ಇದೆ ಅಂತ ನೀವು ಜಸ್ಟ್ ಅದನ್ನ ನೋಡ್ಬೋದು. ಓಕೆ. ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಗ್ರಹ ಇದೆ ಹೌದು, ಅಂತ ಹೌದು, ನಾವು ಅಲ್ಲೇ ಚೆಕ್ ಮನೇಲೆ ಮಾಡ್ಕೋಬಹುದು. ಕೂತ್ಕೊಂಡೆ ನೋಡ್ಬೋದು ನೀವು Okay. ಅದನ್ನ. ಹಾ. ಜೊತೆಗೆ ಕೆಲವೊಂದಷ್ಟು ನಾನು ಫ್ಲೂಟ್ಸ್ ಮಾಡ್ತಿದ್ದೆ. ಸೊ ಅಂದ್ರೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಅದ್ರದ್ದು ಡೈಮೆನ್ಷನ್ಸ್. ನೀವೇ ಪ್ರಿಪೇರ್ ಮಾಡೋದು ಹೌದು. ಫ್ಲೂಟ್ಸ್ ನ? ಸೊ ಇದು ನಾನು PVC ಇಂದ ಮಾಡಿರೋ ಫ್ಲೂಟ್, PVC ಇದು pipe PVC ಅಲ್ಲಿ. ಪೈಪ್ ಇಂದ ಮಾಡಿರೋಂಥದ್ದು ಫ್ಲೂಟ್ ಇದು. ಓಕೆ. ಇದೇನ್ ಸರ್ ಒಳಗಡೆ ಕಾರ್ಕ್ ಅದು, ರಬ್ಬರ್ದು ಕಾರ್ಕ್ ಅದು.
ಓಕೆ, ಆ ಕಡೆಯಿಂದ ಏರ್ ಬ್ಲಾಕ್ ಆಗುತ್ತೆ. air ಇಲ್ಲಿ ಒಂದ್ ನೀವು side ಊದ್ದಾಗ block ಹೌದು ಆಗ್ಬೇಕು ಹೌದು ಅಂತ. ಅದು ಹಾ. ಡಿಸ್ಟೆನ್ಸ್ ಇರುತ್ತೆ, ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಕಾರ್ಕ್ ಹಾಕ್ಬೇಕು. ಡೈಮೆನ್ಷನ್ಸ್ ಹೌದು, ಎಷ್ಟಿದೆ ಹೌದು. ಅಂತ ಹೆಂಗ್ ಕಲ್ತ್ರಿ ನೀವು? ಅದು ಆಕ್ಚುಲಿ ನನಗೆ ಇಂಟರ್ನೆಟ್ ಅಲ್ಲಿ ಸಿಕ್ತು ನನಗಿದು. ಓಕೆ, ಸೊ ಇಂಟರ್ನೆಟ್ ಅಲ್ಲಿ ಡಿಸ್ಟೆನ್ಸ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಮೆಜರ್ಮೆಂಟ್ಸ್ ಹೆಂಗಿದೆ ಮೆಜರ್ಮೆಂಟ್ ಸಿಗುತ್ತೆ. ಅದಕ್ಕೆ ಅದನ್ನ ತಕ್ಕಂತೆ. ನಾ ಟ್ರೈ ಮಾಡ್ತೀನಿ ಕೆಲವೊಂದು. ಓಕೆ ಜೊತೆಗೆ ನಾನು ಅದ್ರ ಮೆಜರ್ಮೆಂಟ್ ಜೊತೆಗೆ ನಾನೊಂದಷ್ಟು ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಓಕೆ ಸೊ ಅದೇ ಮೆಜರ್ಮೆಂಟ್ ಫಾಲೋ ಮಾಡ್ತೀನಿ. ಜೊತೆಗೆ ನಾನು ಕೆಲವೊಂದಷ್ಟು ನನ್ನ ಒಂದು ಇನೋವೇಷನ್ಸ್ ಏನಿದೆ ಹ್ಮ್. ಮಾಡಿಫೈ ಮಾಡಿ, ಅಥವಾ ಹೋಲ್ಸ್ ಈ ಕಡೆ ಸೈಡ್ಗೆ ಹಾಕೋದು, ನಮ್ಗೆ ಹೆಂಗ್ ಕಂಫರ್ಟ್ ಬೇಕೋ ಆ ರೀತಿ ಮಾಡ್ಕೊಂತೀನಿ. ನಾನು ಅದನ್ನ ಕಲಿಬೇಕಾದ್ರೆ ನೀವು ಇದ್ರಲ್ಲಿ ಟ್ರೈ ಮಾಡಿದ್ರೆ ಬೆಸ್ಟ್. ಹೌದಾ, ಬಟ್ ನಿಮ್ಗೆ ಆಕ್ಚುಲಿ ನಿಮ್ಗೆ ಅಥೆಂಟಿಕ್ ಆಗಿ ಕಲಿಬೇಕು ಅಂತಂದ್ರೆ ಬ್ಯಾಂಬೂ ಫ್ಲೂಟ್ ಹೋಗೋದು ಬೆಸ್ಟ್ ಅದು. ಬೆಸ್ಟ್. ಬಿಕಾಸ್ ಏನಕ್ಕೆ ನೀವು ಪಿ ಯು ಸಿ ಕಲಿಬಹುದು. ಪಿ ಯು ಸಿ ಪೈಪಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನೋ ಆಸಕ್ತಿಗೆ ನೀವು ಕಲಿಬಹುದು. ಅಲ್ಲ, ಯೂಶುವಲಿ ಈ ಸ್ಕೂಲ್ಸ್ ಅಲ್ಲೆಲ್ಲ PVC ಪೈಪಲ್ ಮಾಡಿರೋ ಹೌದು. ಫ್ಲೂಟ್ಸ್ ಕೊಡೋದು. ಹೌದು, ಹೌದು. ಬಟ್ ಬ್ಯಾಂಬೂ ಪರ್ಟಿಕ್ಯುಲರ್ ಆಗಿ ಅದ್ ಕಲಿಬೇಕಂದ್ರೆ ಬ್ಯಾಂಬೋಸ್ Bamboo. ಸ್ಟಿಕ್ ಅಲ್ಲಿ ಫ್ಲೂಟ್ಸ್ ಮಾಡೋದು. ಹೌದು ಹೌದು. ಬಿಕಾಸ್ ಈ ಸ್ವರಗಳು ನಿಮ್ಗೆ ಕರೆಕ್ಟ್ ಆಗಿ ಪಿಚ್ ಕೂತ್ಕೋಬೇಕು. ಕೂತ್ಕೋಬೇಕು. ಹೌದು. ಬಿಕಾಸ್ ನಾವು ಪಿ ಯು ಸಿ ಮಾಡ್ತೀವಿ, ಬಟ್ ಏನೋ ಇಂಟ್ರೆಸ್ಟ್ ಅಲ್ಲಿ ನಾನು ಟ್ರೈ ಮಾಡಿದೆ. ಆಮೇಲೆ ನಮ್ಮ ಗುರುಗಳಿಗೆ ಹೇಳಿದಾಗ ಅವರು ಪಿ ಯು ಸಿ ಟ್ರೈ ಮಾಡಬೇಡಿ, ಬಿಕಾಸ್ ನಿಮ್ಗೆ ಸ್ವರ ಕೂರೋದಿಲ್ಲ. ಕೂರೋದಿಲ್ಲ, ಬಿಕಾಸ್ ನೀವು ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆಗುತ್ತೆ ನಿಮ್ಗೆ. ಸಾ ಅಂದ್ರೆ ಪಿಚ್ ವೇರಿಯೇಷನ್ ಆದಾಗ ನಿಮ್ಗೆ ಸ್ವರಗಳದ್ದು ಜ್ಞಾನ ಬರೋದಿಲ್ಲ ಅಂದ್ಬಿಟ್ಟು ಅದಾದ್ಮೇಲೆ ನಾನು ಯೂಶಲಿ ಇದ್ರೆ ನುಡಿಸ್ತಾ ಇದ್ದೆ. ಆಮೇಲೆ ಸ್ಟಾಪ್ ಮಾಡಿ ಅವ್ರು ನನಗೆ ಇದು ಕೊಟ್ಟರು, ನನಗೆ ಫ್ಲೂಟ್, ಬ್ಯಾಂಬೂ ಫ್ಲೂಟ್. ಇದು ಈ ಬೇಸ್, ಕ್ಲಾಸಿಕಲ್ ಬೇಸ್ ಇದನ್ನ ಅವ್ರು ಕೊಟ್ಟರು, ಅವರು ಬ್ಯಾಂಬೂ Okay. ಫ್ಲೂಟ್. ಸೊ ಇದರಲ್ಲಿ ನಾನು ನುಡಿಸಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಇದನ್ನು. ಇದಂದ್ರೆ 3,000 to 4,000 ಆಗುತ್ತೆ ಹೌದು. ಮಾರ್ಕೆಟ್ ನಲ್ಲಿ ಹೌದು ನಮಗೆ. ಹೌದು, 3,000 ಇದು ಬ್ಯಾಂಬೂ ಫ್ಲೂಟ್ ಇದು. ಸರ್, ಏನಾದ್ರೂ ನುಡ್ಸಿ ತೋರಿಸ್ತೀರಾ ನಮ್ಮ ಆಡಿಯನ್ಸ್? ಖಂಡಿತ. ನಾನು ಫಸ್ಟ್ ಕಲ್ತಿದ್ದ ರಾಗ್ ಯಮನ್ ಅದು. ಅದರಲ್ಲಿ ಒಂದು ಫ್ರೇಸ್ ನೋಡ್ತೀನಿ. ಈಗ ಸರಿಗಮಪ ನುಡಿಸ್ತೆ, ರಾಗ್ ಯಮನ್ದು ನುಡಿಸ್ತೀನಿ ಒಂದು. ಇದು ರಾಗ್ ಯಮನ್ ಅಂತ. ಸೊ ನಾನು ಕಲಿತಾ ಇದ್ದೀನಿ ಆ್ಯಕ್ಚುಲಿ. ಓಕೆ, ಒಂದಷ್ಟು ಅವಾಗ್ಲಿಂದ ನುಡಿಸ್ತಾ ಇರೋದು. ಕೆಲವೊಂದು ಫಿಲಮ್ ಸಾಂಗ್ಸ್ ನುಡಿಸ್ತೀನಿ. ಈಗ ನಿಮಗೆ ಕ್ರಿಶ್ ಮೂವಿದಲ್ಲಿ ಬರುತ್ತೆ, ಒಂದು ಕ್ರಿಶ್ ಥೀಮ್ ಸಾಂಗ್ ಅಂತ ಬರುತ್ತೆ, ಅದು ಸರ್, ಈಗ ಲೈಸೆನ್ಸ್ ತಗೊಂಡು ಅದು ರೇಡಿಯೋ FM ಎಲ್ಲ ಮಾಡ್ಲಿಕ್ಕೆ ಆಂಟನಾ ಅದೆಲ್ಲ ನೀವೇ ಪ್ರಿಪೇರ್ ಮಾಡಿದೀರಾ ಅಂತ ಹೇಳಿದ್ರೆ ನಮ್ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ? ಖಂಡಿತ ತೋರಿಸ್ಕೊಂಡು. ಸೊ ಇದು ನಾವು ಮಾಡಿರೋದು VHF ಆಂಟೆನಾ ಅಂತ ಅಂದ್ಬಿಟ್ಟು. ಸರ್, ಇದನ್ನ ಬ್ಯಾಂಬೋಲೆ ಮಾಡ್ಬೇಕಾ? ಹೌದು ಹೌದು, ಬ್ಯಾಂಬೋಲಿ ಬೇರೆ ಮೆಟೀರಿಯಲ್ ಅಲ್ಲೂ ಮೆಟೀರಿಯಲ್ ಮಾಡೋಂಗಿಲ್ಲ. ಏನಕ್ಕಂದ್ರೆ ಕಬ್ಬಣ ಇದ್ದಾಗ ಸಿಗ್ನಲ್ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಬ್ಯಾಂಬೋಲ್ ಮಾಡಿದ್ರೆ ಬೆಸ್ಟ್ ಆಕ್ಚುಲಿ. ಬ್ಯಾಂಬೋ ಮಾಡಿರೋದ್ರಿಂದ ಅರ್ಥಿಂಗು ಅದೆಲ್ಲ ಏನು ಹೌದು, ಅವಶ್ಯಕತೆ ಇಲ್ಲ. ಏನೋ ಅವಶ್ಯಕತೆ ಇಲ್ಲ ಬ್ಯಾಂಬೂ ಮಾಡಿರೋದ್ರಿಂದ. ಸೊ ನಿಮಗೆ ಇನ್ಸುಲೇಷನ್ ತರ ವರ್ಕ್ ಮಾಡುತ್ತೆ. ಸೊ ಇದೇನಂತಂದ್ರೆ ಅಲ್ಲಿ ಮೇಲ್ಗಡೆ ಹಾಕಿರೋದು ಇಟ್ಸ್ CP22 ಗ್ರೌಂಡ್ ಪ್ಲೇನ್ ಆಂಟೆನಾ ಅಂತ ಅಂದ್ಬಿಟ್ಟು. ಓಕೆ, ಗ್ರೌಂಡ್ ಪ್ಲೇನ್ ಆಂಟೆನಾ ಅಂತ ಅಂದ್ಬಿಟ್ಟು ಅದು ಕಮರ್ಷಿಯಲ್ ಆಂಟೆನಾ. ಅದು ನಾನು ಮಾಡಿರೋದಿಲ್ಲ, ಬಟ್ ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿರೋದು. ಸೊ ಇದು VHF ವೆರಿ ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇರ್ತಕ್ಕಂಥ ಆಂಟೆನಾ ಇದು. ಇಲ್ಲಿಂದ ಕನೆಕ್ಟ್ ಆಗಿ ನಾನು ರೂಮ್ಗೆ ಹೋಗಿದೆ ಇದು ವೈರ್. ಕೆಳಗಡೆ. ಹೌದು, ಇದು ಬಂದ್ಬಿಟ್ಟು HF ಆಂಟೆನಾ ಅಂತ ಹೇಳ್ತಾರೆ ಇದನ್ನ. ಓಕೆ, ಸೊ ಹೈ ಫ್ರೀಕ್ವೆನ್ಸಿ ಇದ್ರೊಳಗಡೆ ಆಂಟೆನಾ ಇದೆ. ಇದ್ರೊಳಗಡೆ ಆಕ್ಚುಲಿ ಆಂಟೆನಾ ಇದ್ರೊಳಗಡೆ ಇರೋದು ಇಲ್ಲಿ ನೋಡ್ಬೋದು ನೀವು ಇದು. ಸೊ ಇದ್ರೊಳಗಡೆ ಇದೆ, ಇದು ಓಕೆ, ಬಾಕ್ಸ್ ತರ ಮಾಡಿದನಲ್ಲ, ಇದ್ರೊಳಗಡೆ ಆಂಟೆನಾ ಇದೆ. ಸೊ ಓಕೆ, ಇದರಿಂದ ವೈರ್ ಹೋಗಿರೋದು. ಸೊ ಇದರಿಂದ ವೈರ್ ಹೋಗಿದೆ, ಇದು 20 ಮೀಟರ್ ವೈರ್ ಹೋಗಿದೆ ಇಲ್ಲಿಂದ. ಓಕೆ.
ಸೊ ಇದು HF, ಇದರಲ್ಲೇ ನಿಮಗೆ ಹೇಳಿದ್ನಲ್ಲ ವರ್ಲ್ಡ್ ವೈಡ್ ಎಲ್ಲ ಕನೆಕ್ಟ್ ಮಾಡ್ಬೋದು ಕನೆಕ್ಟ್ ಇದರಲ್ಲಿ. ಮಾಡಬಹುದು. ಹೌದು, ಹೈ ಫ್ರೀಕ್ವೆನ್ಸಿ ಇದು VHF ಅಂದ್ರೆ ವೆರಿ ಹೈ ಫ್ರೀಕ್ವೆನ್ಸಿ. High. ಸೊ ಲೋಕಲ್ ಕನೆಕ್ಷನ್ಸ್ಗೆ ಇದು ನಿಮ್ಗೆ ಆಂಟೆನಾ ಹೆಲ್ಪ್ ಆಗುತ್ತೆ ನಿಮ್ಗೆ ಇದು. ಸೊ Okay. ಸ್ಟೇಷನ್ಸ್ ಎಲ್ಲ ನಮ್ಮ ರೂಮ್ ಒಳಗಡೆ ಇದೆ, ಇಲ್ಲಿಂದ ವೈರ್ ಹೋಗಿದೆ. ಸೊ ಕೆಳಗಡೆ ವೈರ್ ಇಂದ ನಿಮ್ ನಮ್ಮ ರೂಮ್ ಅಲ್ಲಿ ಇದ್ರಲ್ಲಿ- ಸ್ಟೇಷನ್ಸ್ ಮಾಡ್ಕೊಂಡು ಅಲ್ಲಿಂದ ನಾನು ಮಾತಾಡೋದು. ಯಾರು ಈಗ ಆಲ್ಮೋಸ್ಟ್ 6 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ನಮಗೆ ಅದು. Okay, ಈವ್ನಿಂಗ್ ಮೇಲೆ ವರ್ಕ್. ಹೌದು, ಇವ್ರ ಮೇಲೆ ನಾವು ಕನೆಕ್ಟ್ ಮಾಡಿ ಮಾತಾಡೋದು. ಬೆಳಗಾಂ ನೆಟ್ ಅಂತ ಬರುತ್ತೆ, ಕೆಲವೊಂದು ಮೈಸೂರು, ಬೆಂಗಳೂರು ಇದೆ. ಇಲ್ಲಿಂದ ಬೆಂಗಳೂರು ಕನೆಕ್ಟ್ ಆಗುತ್ತೆ, ಇಲ್ಲಿಂದ ಸೇಲಂಗೂ ಕನೆಕ್ಟ್ ಆಗಿತ್ತು. ಸೊ ಏನ್ ಮಾಡ್ತೀರಾ ಕನೆಕ್ಟ್ ಮಾಡ್ಕೊಂಡು ನೀವು? ಅಲ್ಲಿ ನಾವು ಜಸ್ಟ್ ಲೈಕ್ ಒಂದು ಅಟೆಂಡೆನ್ಸ್ ತರ, ಇಲ್ಲಿ ನಮ್ಮ ಪ್ರಾಪಗೇಷನ್ ಹೆಂಗಿದೆ ಕಾಂಟ್ಯಾಕ್ಟ್ ಮಾಡೋದಲ್ದೆ ಹ್ಮ್. ಇಲ್ಲಿ ಅವ್ರವ್ರ ಲೋಕಲ್ ಏರಿಯಾಸ್ ಅಲ್ಲಿ ಏನೇನ್ ವೆದರ್ ಇದೆ, ವೆದರ್ನ ಅವರು ಅಲ್ಲಿ ಹೇಳ್ತಾರೆ. Okay. ಸೊ ನಮ್ಮ ಊರಲ್ಲಿ ಇಷ್ಟು ಟೆಂಪರೇಚರ್ ಇದೆ, ಮಳೆ ಆಯ್ತು, ಸೊ ಅಲ್ಲಿ ಪ್ರಾಪಗೇಷನ್ ಹೆಂಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲೇ ಡೈರೆಕ್ಟ್ ನಿಮ್ಗೆ ಡಿಸ್ಪ್ಲೇ ಹೌದು, ಐ ಮೀನ್ ಅದ್ರಲ್ಲಿ ನಾವು ಕೇಳಿಸ್ಕೊತೀವಲ್ಲ, ಸೊ Okay. ಯಾರು ಮಾತಾಡ್ತಾರೆ ಅಂದ್ಬಿಟ್ಟು ಅವರು ಅಲ್ಲಿ ಪ್ಲೇಸ್ ಇದನ್ನ ಟೆಂಪರೇಚರ್ ಹೇಳ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಷ್ಟು ಪ್ರಾಪಗೇಷನ್, ಪ್ಲಸ್ ಅವರು ಹೇಳ್ತಾರೆ ನಿಮ್ದು ಇಷ್ಟು ಪ್ರಾಪಗೇಷನ್ ಬರ್ತಾ ಇದೆ, ಬರ್ತಾ ಇದೆ. ಇಷ್ಟು ಹೌದು. ನಿಮ್ದು ಇಷ್ಟು DB ವಾಯ್ಸ್ ಇದೆ. ಹ್ಮ್. ಸೊ ಅವಾಗ ನಮ್ಗೆ ಯಾವ ವೆದರ್ ಅಲ್ಲಿ ಹೆಂಗ್ ಪ್ರಾಪಗೇಷನ್ ಇದೆ ಅಂತ ಒಂದು Record ಮಾನಿಟರಿಂಗ್ ಆಗುತ್ತೆ. ಹಾ, ಹೌದು. ಸೊ ಜೊತೆಗೆ ನಾವು ಒಂದು ಕಾಂಟ್ಯಾಕ್ಟ್ ಮಾಡಿ, ನಾವು ಕಾಂಟ್ಯಾಕ್ಟ್ ಐ ಮೀನ್ ನಮ್ಮ ಲೈಸೆನ್ಸ್ ಇಟ್ಕೊಂಡ್ರೆ ಸಾಕಾಗಲ್ಲ. ಸೊ ನಾವು ಒಂದು ಹೊಸ ಪೀಪಲ್ಸ್ನ ವಿ ಶುಡ್ ಕಾಂಟ್ಯಾಕ್ಟ್. ಸೊ ಆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ದು ಒಂದಷ್ಟು ನಾವು ಇಲ್ಲಿ ಏನ್ ಮಾಡಿದ್ವಿ ಅದು ರೀಚ್ ಔಟ್ ಆಗುತ್ತೆ ಅವ್ರಿಗೆ. ಈಗ ಪರಿಚಯ ಇಲ್ಲದೆ ಈ ಸಿಗ್ನಲ್ ನ ತಗೊಂಡು ಅವರೇ ಕಾಂಟ್ಯಾಕ್ಟ್ ಮಾಡಿರೋರು ಇದಾರೆ ನಿಮ್ಗೆ. ಹೌದು, ಅಂದ್ರೆ ಜಸ್ಟ್ ಲೈಕ್ ನಮ್ ನೆಟ್ ಬರುತ್ತೆ, ನಾವೇ ಅವ್ರನ್ನ ವಾಲಂಟರಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು ಅದನ್ನ. ಓಕೆ. ಸೊ ನಮ್ಮ ನೇಮನ್ನುವೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ VU2JXI ಅಂದ್ಬಿಟ್ಟು ನನ್ನ ಕಾಲ್ ಸೈನ್, ಅದನ್ನ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ QSL ಸೊ ಅಂದ್ಬಿಟ್ಟು. ನೀವು ಸೈನ್ ಮಾಡಿ ಅವ್ರನ್ನ ನಾಕ್ ಮಾಡ್ತೀರಾ, ಆಮೇಲಿಂದ ಹೌದು. ಅವರು ರೆಸ್ಪಾನ್ಸ್ ಹೌದು, ಎಕ್ಸಾಕ್ಟ್ಲಿ ಅದೊಂದು ಹ್ಯಾಮ್ ಕಮ್ಯುನಿಟಿ ಇದೆ. ಅದು ಅವ್ರು ಎಲ್ಲರೂ, ನಾನು ಒಬ್ನೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹ್ಯಾಮು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ. ಜಸ್ಟ್ ಲೈಕ್ ಒಂದು ಅಟೆಂಡೆನ್ಸ್ ತರ. ನಾನು So, ಇದ್ದೀನಿ ಅಂತ. ಹೌದು, ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ನಮ್ಗೆ ಈ ಕಡೆಯಿಂದ ಇಷ್ಟು ಪ್ರಾಪಗೇಷನ್ಸ್ ಬರ್ತಾ ಇದೆ. ಓಕೆ. ಸುಮ್ಮನೆ ಅದು ಡೈಲಿ ಇರೋದಿಲ್ಲ, ಆಲ್ಮೋಸ್ಟ್ ನೀವು ನಿಮಗೆ ಫ್ರೀ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು. ಒಂದು ಅಟೆಂಡೆನ್ಸ್ ಹಾಕಿದಾಗ ಸೊ ನಿಮ್ದು ಇಲ್ಲಿ ಕಾಲ್ ಸೆಂಟರ್ ಇಲ್ಲೊಬ್ರು ಹ್ಯಾಮ್ ಆಪರೇಟರ್ ಇದಾರೆ ಅಂತಾನು ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಹೌದು. ಆಲ್ಮೋಸ್ಟ್ Identify. ಚಾಮರಾಜನಗರದಲ್ಲಿ ಯಾರು ಹ್ಯಾಮ್ ಆಪರೇಟರ್ ಇಲ್ಲ, ಇಲ್ಲ, ನೀವು ಇದು ಒಬ್ರೇ. ಸ್ಟೇಷನ್ Okay. ಸದ್ಯಕ್ಕೆ ನಾನು ಒಬ್ಬನೇ ಇರೋದು. ಸರಿ ಸೊ ಸರಿ. ಹಂಗಾಗಿ ಇಲ್ಲಿಂದ ನಾನು ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಹ್ಮ್. ಸೊ ಆ ರೀತಿ ನಂದು ಹೋಗ್ತಾ ಹೋಗುತ್ತದೆ. ಓಕೆ. ವೀಕ್ಷಕರೇ, ನೋಡಿದ್ರಿ ನಮ್ಮ ಸುತ್ತಮುತ್ತ ನಮ್ಮ ಮಧ್ಯದಲ್ಲೇನೆ ಒಂದು ಸಕಲ ಕಲಾ ವಲ್ಲಭ ಅಂತ ಹೇಳುವಂತ ಒಬ್ರು ಸಂಪನ್ಮೂಲ ವ್ಯಕ್ತಿ ಭರತ್ ಅವರಿದ್ದಾರೆ. ಇವರು ಅವರ ಅಮೂಲ್ಯವಾದ ಸಮಯನ ಅವರು ರಿಸರ್ಚ್ಗೆ ಅಂತಾನೆ ಪಾಪ ಎಷ್ಟು ಸಮಯ ಇದ್ರೂ ಸಾಲದು, ವರ್ಷಾನ್ಗಟ್ಲೆ. ಅಂಥದ್ರಲ್ಲಿ ಅವರ ಅಮೂಲ್ಯವಾದ ಸಮಯನ ನಾವು ಕೇಳಿದ್ವಿ ಅಂತ ನಮ್ಮ ಹಸಿರು ಪಡೆಗೆ ನಮಗೆ ಅಂತ ಕೊಟ್ಟರು. ಈ ಒಂದು ಸಮಯ ನೀವು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.